ಆಂಬುಲೆನ್ಸ್ ಬರೋರ್ಗೂ ಕಾದು ಆ ಆಂಬುಲೆನ್ಸ್ ಹೋಗೋದನ್ನ ಲೈಟ್ ಹಾಕ್ಕೊಂಡು ಹೋಗೋದನ್ನು ಶೂಟ್ ಮಾಡೋಕ್ಕೆ 6 ಡಿಗ್ರಿ ಚಳಿಲಿ 4 ಗಂಟೆಗಳ ಕಾಲ ರಾತ್ರಿ ನಿಂತ್ಕೊಂಡು ಶೂಟ್ ಮಾಡಿದ ದಿನಗಳಿದೆ. ಸೊ ಅವರು ಇಲ್ಲಿ ಭಾರತಕ್ಕೆ ಬಂದಾಗ, ಭಾರತಕ್ಕೆ ಯಾಕೆ ಬರ್ತಾರೆ ಅಂತಂದರೆ ಇಲ್ಲಿ ಸಿಗುವಂಥ ವೈವಿಧ್ಯಮಯವಾದಂಥ ಶಬ್ದ ಪ್ರಪಂಚದಲ್ಲಿ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿಗೆ ಬಂದಾಗ ಪುರಂದರದಾಸರು ಆಡಿಸಿದಳೆ ಯಶೋಧಿ, ಜಗದೋದ್ಧಾರನ ಆಡಿಸಿದಳೆ ಯಶೋಧಿ, ಆ ಹಾಡನ್ನು ಅಂಬೇಗಾಲ್ ಕೃಷ್ಣನ ನೋಡಿ ರಚಿಸಿದರು ಅನ್ನೋ ಒಂದು ಉಲ್ಲೇಖ, ಪ್ರತೀತಿ ಇದೆ, ಉಲ್ಲೇಖ ಇದೆ. ಎಷ್ಟು ಬೇಕಾದ್ರೆ ಟೆಕ್ಸ್ಟ್ ತೊಗೊಳ್ಳಿ, ಬಟ್ ನನ್ನ ಕತೆ ಕೇಳಲ್ಲ, ನನಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾರೆ ಅವರು. ಅದೆಲ್ಲ ನನಗೆ ಹೊಸ ಕಲಿಕೆ. ಈಗ ನಾನು ಕೂಡ ಯಾರೋ ಸ್ನೇಹಿತರಾಗಿರ್ಬೋದು, ಯಾರೇ ಆಗಿರ್ಬೋದು, ಯಾರೆಲ್ಲ ಮಾಡಿದ್ದನ್ನು ಒಂದು ತಂದು ಅದನ್ನು ಪ್ರಚಾರ ಮಾಡಿ ಅಥವಾ ಅದನ್ನು ಬಿಡುಗಡೆ ಮಾಡಿ ಅಥವಾ ನಿಮ್ಮಲ್ಲೊಂದು ಅದನ್ನು ಹಾಕ್ಬೋದಾ ಅಂತ ಕೇಳಿದರೆ ನಾನು ಕೆಲವು ಮುಜುಗರವನ್ನು ಮೀರಿ ನಾನು ಕೆಲವು ಸರಿ ತೀರ್ಮಾನ ತಗೊಳ್ತೇನೆ. ಇಲ್ಲ ಸಾರಿ ಅಂತ ಹೇಳ್ತೇನೆ. ಆದರೆ ಇದನ್ನು ಅತ್ಯಂತ ಅಭಿಮಾನದಿಂದ ಪ್ರಕಟಿಸ್ತಾ ಇದ್ದೇನೆ. ತುಂಬ ಸಂತೋಷ ಆಗುತ್ತೆ ಅದನ್ನು ಕೇಳಿದೆ. ಯಾಕೆಂದರೆ ನಮ್ಮ ಸ್ನೇಹಿತರ ಬಳಗದಲ್ಲಿ ಅಥವಾ ನಮ್ಮ ಇಲ್ಲಿ ಮೈಸೂರಿನ ಬಳಗದಲ್ಲಿ ತೋರಿಸಿದಾಗ ಇದೇ ಮಾತುಗಳನ್ನು ಎಲ್ಲರೂ ಹೇಳಿದ್ರು. ಯಾಕೆಂದರೆ ಆ ಪ್ಯೂರಿಟಿ ಅನ್ನೋದು ಆ ಸಬ್ಜೆಕ್ಟಲ್ಲೂ ಇದೆ, ಪ್ಲಸ್ ನಾವು ಸದುದ್ದೇಶ ಇದೆ, ಇದರಿಂದ ಒಂದು ಸದುದ್ದೇಶ ಇರೋದ್ರಿಂದ ಇದ್ರ ಹಿಂದೆ ಮಾಡಿ ಆಗುತ್ತೆ, ಇದೊಂದು ಫೌಂಡೇಶನ್ ಆಗಲಿ ನಿಮಗೆ ಮುಂದೆ, ಸೊ ಹೀಗೆ ಮುಂದುವರಿಲಿ ಜರ್ನಿ ಅಂತ ಹೇಳಿದ್ರು. ಸೊ ಆ ಶಬ್ದದ ಏನೋ ಒಂದು ಸ್ಕ್ರಿಪ್ಟ್ ಇದೆ, ಅದಕ್ಕೆ 1.5 ವರ್ಷ 2 ವರ್ಷ ಶೂಟ್ ಮಾಡಬೇಕಾಗುತ್ತೆ. ಅಷ್ಟು ವಿಸ್ತಾರವಾದಂಥ ಡಾಕ್ಯುಮೆಂಟ್ರಿ ಡ್ರಾಮಾ. ಕರೆಕ್ಟ್. ಆಲ್ಮೋಸ್ಟ್ ಒಂದು ಸೀರೀಸ್ ಥರ ಮಾಡ್ಬೋದು. ಅದನ್ನು 7-8 ಗಂಟೆಗಳ ಶೂಟ್ ಮಾಡೋವಂಥ ಅದನ್ನು ಮಾಡ್ತೀವಿ ಸಬ್ಜೆಕ್ಟು. ಅದನ್ನು ಮಾಡಬೇಕು, ಅದು ನನ್ನ ಡ್ರೀಮ್ ಪ್ರಾಜೆಕ್ಟ್. ಅದಕ್ಕಾಗಿ ಚಿಕ್ಕ ಪುಟ್ಟ ಪ್ರಾಜೆಕ್ಟ್ಗಳನ್ನು ಮಾಡ್ತಾ OTTಯ ಬಲದಿಂದಲೇ ಮಾಡಬೇಕು ಅನ್ನೋದು ನನ್ನ ನಿರ್ಧಾರ. ನನಗೆ ಯಾವುದೇ ರೀತಿಯಾದಂಥ ಕಂಡೀಷನ್ಸ್ ಅಟ್ಯಾಚ್ಡ್ ಇಲ್ಲ, ಅಬ್ಲಿಗೇಷನ್ಸ್ ಇಲ್ಲ, ಮಾಡಲೇಬೇಕು ಅನ್ನೋ ಅಬ್ಲಿಗೇಷನ್ನು ಇಲ್ಲ. ಆದರೆ ಈ ಒಳ್ಳೆ ಕಾಂಟೆಂಟ್ ಮಾಡಬೇಕು ಅನ್ನೋ ಆಸೆ ಅಂತೂ ಇದೆ. ಹಾಗಾಗಿ ಆ ಒಂದು ಕಾಂಟೆಂಟಿಗೆ ನನಗೆ ಪ್ರೊಡ್ಯೂಸರ್ ಬಂದು ಮಾಡ್ತೀನಿ ಅನ್ನೋವರೆಗೂ ನಾನು ಕಾಯ್ತೀನಿ. ಯಾಕೆಂತಂದರೆ ಅದಕ್ಕೆ 3-4 ಕೋಟಿಗಳ ಮಿನಿಮಮ್ ಖರ್ಚಾಗೋಷ್ಟು, ಯಾಕೆಂದರೆ 1.5-2 ವರ್ಷ ಶೂಟ್ ಮಾಡಬೇಕಾಗತ್ತೆ. ರಾಜಸ್ಥಾನಲ್ಲಿ, ಹಿಮಾಲಯದಲ್ಲಿ, ತಮಿಳುನಾಡಿನಲ್ಲಿ, ನಮ್ಮ ಕರ್ನಾಟಕದ ನಿಮಗೆ ಎಲ್ರಿಗೂ ಗೊತ್ತಿರೋ ಸಂಸ್ಕೃತ ಮಾತಾಡೋದೇ ಹಳ್ಳಿ ಇದೆ ಮತ್ತೂರಲ್ಲಿ. ಯಾಕೆಂದರೆ ಶಬ್ದದ ಒಂದು ಕಾನ್ಸೆಪ್ಟ್ ಅಂತ ಏನು ಅಂತ ಹೇಳಿದ್ರೆ, ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಗ್ರೂಪ್ ಆಫ್ ರಿಸರ್ಚರ್ಸ್, ವೆಸ್ಟರ್ನ್ ರಿಸರ್ಚರ್ಸು ಶಬ್ದವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಭಾರತಕ್ಕೆ ಬರ್ತಾರೆ. ಅವರು ದೇ ಆರ್ ಆಲ್ ಸ್ಟೂಡೆಂಟ್ಸ್ ಆಫ್ ಆಡಿಯೋಗ್ರಫಿ ಆ್ಯಂಡ್ ಆಡಿಯಾಲಜಿ. ಸೊ ಅವರು ಇಲ್ಲಿ ಭಾರತಕ್ಕೆ ಬಂದಾಗ, ಭಾರತಕ್ಕೆ ಯಾಕೆ ಬರ್ತಾರೆ ಅಂತಂದರೆ ಇಲ್ಲಿ ಸಿಗುವಂಥ ವೈವಿಧ್ಯಮಯವಾದಂಥ ಶಬ್ದ ಪ್ರಪಂಚದಲ್ಲಿ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೇಚರ್ ಆ್ಯಂಡ್ ವೈಲ್ಡ್ ಲೈಫ್ ಇದೆ, ಅದರದ್ದೇ ಆದಂಥ ಒಂದು ಪ್ಯೂರ್ ಸೌಂಡ್ ಇದೆ ವೈಲ್ಡ್ ಲೈಫ್ ಒಳಗೆ. ಫೋಕ್ಲೋರ್, ಜನಪದ, ಅದರದ್ದೇ ಆದಂಥ ಒಂದು ಶಬ್ದದ ಸೊಗಡಿದೆ. ಸಂಗೀತ, ಉತ್ತರ ಭಾರತ ಸಂಗೀತ ಆಗ್ಬೋದು ಅಥವಾ ನಮ್ಮ ಕರ್ನಾಟಕ ಸಂಗೀತ ಆಗ್ಬೋದು, ಅದರದ್ದೇ ಆದಂಥ ಒಂದು ಶಬ್ದದ ಒಂದು ವೈಶಿಷ್ಟ್ಯ ಇದೆ. ವಾದ್ಯಗಳು, ಆಮೇಲೆ ಈವನ್ ಮೆಟೀರಿಯಲಿ ನಾವು ಲೌಕಿಕವಾಗಿ ನೋಡಿದ್ರು ಇಲ್ಲಿರೋ ಟ್ರಾಫಿಕ್ ಸೌಂಡು, ಪ್ರತಿಯೊಂದು ಶಬ್ದವೂ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಅವರು ಭಾರತಕ್ಕೆ ಬರ್ತಾರೆ. ಆಗ ಶೃಂಗದವರೆಗೆ ಪ್ರತಿಯೊಂದು ಭಾಳ ಚೆನ್ನಾಗಿ ಹೇಳಿದ್ರೆ. ಸೊ ಪ್ರತಿಯೊಂದು ಶಬ್ದಕ್ಕೂ ಇಲ್ಲಿ ಆಸ್ಪದವಿದೆ ಹಾಗೂ ಒಂದು ನೆಲೆ ಇದೆ ಇಲ್ಲಿ. ಆ ಶಬ್ದದ ಒಂದು ಜರ್ನಿ ಏನಿದೆ, ಅವರ ಒಂದು ಜರ್ನಿ ಡ್ರಾಮ್ಯಾಟಿಕ್ಕಾಗಿ ಹೇಳುವಂಥ ಒಂದು ಸ್ಕ್ರಿಪ್ಟ್ ಇದೆ. ಸೊ ಅದು ಯಾವಾಗ ಆಗುತ್ತೋ ಆಗಲಿ. ಆಮೇಲೆ ಓಂಕಾರ ಬೇರೆ ಇದೆ, ಓಂಕಾರ ಇದೆ. ಸೊ ಅದೊಂದು ಸೆಕ್ಷನ್ ಬರುತ್ತೆ. ಟೋಟಲ್ 6 ಸೆಕ್ಷನ್ಗಳನ್ನು ನಾವು ಇಟ್ಕೊಂಡು ಈ 6 ಸೆಕ್ಷನ್ಗಳನ್ನು ಅವ್ರು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ವೈಲ್ಡ್ ಲೈಫು, ಸಂಗೀತ, ಅಧ್ಯಾತ್ಮ. ನೀವು ಒಳ್ಳೊಳ್ಳೆ ದೇವಸ್ಥಾನಗಳಿಗೆ ಹೋದರೆ, ತಮಿಳ್ನಾಡಲ್ಲಾಗಲಿ, ಉತ್ತರ ಭಾರತದಲ್ಲಾಗಲಿ, ನಮ್ಮ ಕರ್ನಾಟಕದಲ್ಲಾಗಲಿ, ಆ ದೇವಸ್ಥಾನದಲ್ಲಿರುವಂಥ ವೈಬ್ರೇಷನ್ನೇ ಹೌದು. ಆಮೇಲೆ ಶಬ್ದಕ್ಕೆ ಬರೀ ಫಿಸಿಕಲ್ ಫಾರ್ಮ್ ಅಂತ ಒಂದೇ ಇಲ್ಲ, ಅದಕ್ಕೆ ವೈಬ್ರೇಷನ್ಸ್ ಇದೆ, ಅದಕ್ಕೆ ಸಟಲ್ ಫಾರ್ಮ್ ಇದೆ, ಆಮೇಲೆ ಅದಕ್ಕೆ ಸ್ಪಿರಿಚುವಲ್ ಫಾರ್ಮ್ ಇದೆ. ಹೌದಪ್ಪ. ಶಬ್ದಕ್ಕೆ ಈಗ ಓಂಕಾರ ಅಂದರೆ ನಾವು ಓಂಕಾರದಿಂದ ನಾವು ಫೀಲ್ ಮಾಡೋದು ಬೇರೆ, ಕೇಳಿಸ್ಕೊಳ್ಳೋದು ಬೇರೆ. ಸೊ ಈಗ ನಾನು ಈ ಡ್ರಾಮಾ ಬರೆದಿದ್ದೀನಿ, ಇದಕ್ಕೆ ಡಾಕ್ಯುಮೆಂಟ್ರಿ ಡ್ರಾಮಾ ಅಂತ ಕರಿಬೋದು. ಆ ಜಾನರ್ಗೆ ಬೀಳತ್ತಿದ್ದು. ಯಾಕೆಂದರೆ ಇಟ್ಸ್ ನಾಟ್ ಎಕ್ಸ್ಕ್ಲೂಸಿವ್ಲಿ ಎ ಡಾಕ್ಯುಮೆಂಟ್ರಿ ಆರ್ ಇಟ್ಸ್ ನಾಟ್ ಎ ಸಿನಿಮಾ.
ಡಾಕ್ಯುಮೆಂಟ್ರಿ ಡ್ರಾಮಾ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಹೋಗೋದಕ್ಕೆ ನಾನು ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಸ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈಗ ಮುಂದಿನ ತಿಂಗಳಲ್ಲಿ ಪುರಂದರದಾಸರದ್ದು ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ. ಅಂದರೆ ಡಾಕ್ಯುಮೆಂಟ್ರಿ ಥರನ ಅಥವಾ ಹೇಗೆ ಅದು? ಇದು ಕೂಡ ಡಾಕ್ಯುಮೆಂಟ್ರಿ ಡ್ರಾಮಾ ಆಗಿರುತ್ತೆ. 1978ರಲ್ಲಿ ಶಂಕರ್ ನಾಗ್ ಅವರು ಒಂದು ಡಾಕ್ಯುಮೆಂಟ್ರಿ ಡ್ರಾಮಾ ಮಾಡಿದ್ರು. ನಿಮ್ಗೆ ನೆನಪಿರ್ಬೋದು, ದೂರದರ್ಶನ್ನೇ ಪ್ರೊಡ್ಯೂಸ್ ಮಾಡೋದು. ಅದಕ್ಕೆ ಗಿರೀಶ್ ಕಾರ್ನಾಡ್ ಅವರು ಡೈರೆಕ್ಷನ್ ಮಾಡಿದ್ರು, ಕನಕ ಪುರಂದರ ಅಂತ. ಬಹಳ ರೋಚಕವಾದಂಥ ಒಂದು ಡಾಕ್ಯುಮೆಂಟ್ರಿ ಡ್ರಾಮಾ. ಎಷ್ಟು ನೈಜವಾಗಿ ಆ ಒಂದು 15ನೇ ಶತಮಾನಕ್ಕೆ ಕರ್ಕೊಂಡು ಹೋಗೋ ಥರ ಫೀಲಿಂಗ್ ಇರುತ್ತೆ ನಿಮಗೆ. ಆ ಒಂದು ಡಾಕ್ಯುಮೆಂಟ್ರಿ ಡ್ರಾಮಾ ನನಗೆ ತುಂಬ ಇನ್ಸ್ಪೈರ್ ಮಾಡ್ತು. ಆ ಇನ್ಸ್ಪಿರೇಷನಲ್ಲಿ ನಾನೇನು ಅಂದ್ಕೊಂಡೆ, ಒಂದಷ್ಟು ಕಾಂಟೆಂಟನ್ನು ನಾವು ಖಂಡಿತವಾಗ್ಲೂ ಜನಗಳಿಗೆ ಹೇಳ್ಬೋದು ಅಂತ ಅನ್ನಿಸ್ತು. ಹಾಗಾಗಿ ಹರಿದಾಸರ ದಿನಚರಿ ಅಂತ ಒಂದು ಸ್ಕ್ರಿಪ್ಟ್ ಮಾಡಿದ್ದೀನಿ. ಅರ್ಧ ಗಂಟೆಗಳ ಕಾಲ ಒಂದು ಡಾಕ್ಯುಮೆಂಟ್ರಿ ಡ್ರಾಮಾ ಅಂತ ಹೇಳ್ಬೋದು. ಸೊ ಪುರಂದರದಾಸರು ಹಲವಾರು ಕಡೆ ಪ್ರಚಾರಕ್ಕಾಗಿ ಹೋದವರು, ಹಲವಾರು ಕಡೆ ದರ್ಶನಕ್ಕಾಗೂ ಹೋದವರು. ಭಗವಂತನ ದರ್ಶನ ಮಾಡಿಕೊಂಡು ಅವರು 4.25 ಲಕ್ಷ ಕೃತಿಗಳನ್ನು ರಚಿಸ್ತಾ ಹೋದವರು. ಸೊ ಅವರು ಇಲ್ಲಿ ನಮ್ಮ ಚನ್ನಪಟ್ಟಣದ ಅಂಬೇಗಾಲ್ ಕೃಷ್ಣ ಅಂತ ಒಂದು ಅಪ್ರಮೇಯ ಸ್ವಾಮಿ ದೇವಸ್ಥಾನ ಇದೆ. ಚೋಳರ ಕಾಲದ ದೇವಸ್ಥಾನ, ಶತಶತಮಾನಗಳಿಂದ ನಿಂತಿರುವಂಥ ಒಂದು ಅದ್ಭುತವಾದ ದೇವಸ್ಥಾನ. ಅಲ್ಲಿಗೆ ಬಂದಾಗ ಅವ್ರ ಗುರುಗಳಾದಂಥ ವ್ಯಾಸತೀರ್ಥರು, ಅವರ ಗುರುಗಳು ಅಂದರೆ ಇವರು ಪರಮ ಗುರುಗಳಾದಂಥ ಬ್ರಹ್ಮಣ ತೀರ್ಥರು, ಇಬ್ಬರ ಸಂದರ್ಶನ ಭೇಟಿ ಎಲ್ಲ ಆಗುತ್ತೆ ಅಲ್ಲಿ. ಹಾಗೆ ಅವರ ಸಮೀಕ್ಷೆಯಲ್ಲಿ ಅಥವಾ ಸಮಕ್ಷಮದಲ್ಲಿ ನನ್ನ ಕನ್ನಡ ಅಷ್ಟು ಇಲ್ಲ, ಚೆನ್ನಾಗಿದೆ ಚೆನ್ನಾಗಿದೆ, ಅಷ್ಟೊಂದು ಅದ್ಭುತವಾಗಿಲ್ಲ. ಟ್ರೈ ಮಾಡ್ತಾ ಇದ್ದೀನಿ, ಐ ಆಮ್ ಟ್ರೈ ಟು ಸ್ಪೀಕ್ ಒಂದು ಅಚ್ಚ ಕನ್ನಡದಲ್ಲಿ ಮಾತನಾಡೋಕ್ಕೆ. ಸೊ ಅಲ್ಲಿಗೆ ಬಂದಾಗ ಪುರಂದರದಾಸರು ಆಡಿಸಿದಳೆ ಯಶೋಧಿ, ಜಗದೋದ್ಧಾರನ ಆಡಿಸಿದಳೆ ಯಶೋಧಿ, ಆ ಹಾಡನ್ನು ಅಂಬೇಗಾಲ್ ಕೃಷ್ಣನ ನೋಡಿ ರಚಿಸಿದರು ಅನ್ನೋ ಒಂದು ಉಲ್ಲೇಖ, ಪ್ರತೀತಿ ಇದೆ, ಉಲ್ಲೇಖ ಇದೆ. ಆ ಒಂದು ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡು ಹರಿದಾಸರು ಒಂದು ದಿನ ಹೇಗೆ ಕಳೀತಿದ್ದು, ಅವರ ಪ್ರಾತಃ ಕಾಲದಿಂದ ಶಯನದವರೆಗೂ ಹೇಗೆ ಅವರ ದಿನಚರಿ ಇರ್ತಿತ್ತು ಅನ್ನೋ ಒಂದು ಚಿತ್ರಣ, ಅದನ್ನು ಭಾಳ ರೋಚಕವಾಗಿ ಹೇಳಬೇಕು ಅಂತ ನನ್ನ ಆಸೆ ಇದೆ. ಅದಕ್ಕೆ ಅಂತ ಒಂದು ಸ್ಕ್ರಿಪ್ಟ್ ಮಾಡ್ತಿದ್ದೀನಿ. ಅಂದರೆ ನಿಮ್ಮನ್ನು 15th ಸೆಂಚುರಿಗೆ ಟ್ರಾನ್ಸ್ಪೋರ್ಟ್ ಮಾಡೋ ಅಂಥ ಒಂದು ಪ್ರಕ್ರಿಯೆನ ನಾವು ಮತ್ತೆ ಹುಟ್ಟಾಕಬೇಕು. ಏಕೆಂದರೆ ನಾವು ಈಗ ಆ ಧಾರಾವಾಹಿ ಟೋನ್ ಇರಬಾರ್ದು, ಸಿನಿಮಾ ಟೋನು ಇರಬಾರ್ದು, ನಿಮಗೆ ಆ ಲೋಕಕ್ಕೆ ಕರ್ಕೊಂಡು ಹೋಗಬೇಕು. 15ನೇ ಶತಮಾನದ ಮತ್ತೆ ನೀವು ಟೈಮ್ ಟ್ರಾವೆಲ್ ಮಾಡಬೇಕು. ಪ್ರತಿಯೊಂದು ಪ್ರಾಪ್ಸ್ ನಾವು ಅದನ್ನು ಏನು ಯೂಸ್ ಮಾಡ್ತೀವಿ ಅದೆಲ್ಲ ನೈಜವಾಗಿರ್ಬೇಕು. 15ನೇ ಶತಮಾನದ ಥರ ಎಲ್ಲೂ ಕಾಂಕ್ರೀಟ್ ಕಾಣಬಾರ್ದು, ಎಲ್ಲೂ ಪ್ಲಾಸ್ಟಿಕ್ ಕಾಣಬಾರ್ದು, ಎಲ್ಲೂ ಪೇಪರ್ ಕಾಣಬಾರ್ದು. ಅವರ ಅಭಿನಯ, ಅವರ ಒಂದು ಸಂಭಾಷಣೆ, ಈ ಪ್ರತಿಯೊಂದು ಈಗ ನಮ್ಮ ಎಸ್ಪೆಷಲಿ ಚಿತ್ರೋದ್ಯಮದಲ್ಲಂತೂ ಬಹಳ ವಿರಳ. ಹೌದು, ಎಸ್ಪೆಷಲಿ ಅಥೆಂಟಿಸಿಟಿ ಇಲ್ಲ. ಆಮೇಲೆ ಈವನ್ ಕನ್ನಡ ಭಾಷೆಯನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾತನಾಡುವಂಥ ನಟರಿಲ್ಲ, ಭಾಳ ಕಮ್ಮಿ. 1-2 ಜನರೇಷನ್ಸ್ ಮುಂಚೆ ಇದ್ದರು ಅಂತ. ಈಗ ಅಣ್ಣವ್ರ ಕಾಲದಲ್ಲಿ ಇದ್ದಂಥ ನಟರು ಈಗ ಸಿಗೋದು ಬಹಳ ಕಷ್ಟ. ಅವ್ರಿಗೆ ಅಕಾರಕ್ಕೆ ಹಕಾರ, ಪ್ರತಿಯೊಂದನ್ನು ತಿದ್ದಬೇಕು. ಕಲಿತ್ಕೊಳ್ಳೋ ಅಂಥ ಮನೋಭಾವನೂ ಇಲ್ಲ, ಸಂಯಮ ಇಲ್ಲ, ಅದು ನಶಿಸಿ ಹೋಗ್ತಾ ಇದೆ. ಅದನ್ನೊಂದು ಹುಟ್ಟಾಕಬೇಕು ಅನ್ನೋ ಒಂದು ಮನೋಭಾವನೆ, ಅದು ಒಂದು ಬಹಳ ಆಸೆ ಇದೆ ನನಗೆ. ಈಗಲೂ ಅಥೆಂಟಿಕ್ ನಟನೆ ಇದೆಯಲ್ಲ, ಅದನ್ನು ಮರುಕಳಿಸ್ಬೋದು ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿದೆ. ಅದಕ್ಕೆ ಜಸ್ಟಿಫೈ ಮಾಡ್ಬೋದು ನಾವು ಅಂಥ ಆರ್ಟಿಸ್ಟ್ನ ಕರ್ಕೊಂಬಂದು ಈ ಒಂದು ಪುರಂದರದಾಸರ ಹರಿದಾಸರ ದಿನಚರಿ ಮಾಡಬೇಕು ಅಂತ ಆಸೆ ಇದೆ. ಹೀಗೆ ಹಲವಾರು ಚಿಕ್ಕ ಪುಟ್ಟ ಪ್ರಾಜೆಕ್ಟ್ಗಳನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಹೇಗೆ ಈ ಜರ್ನಿ ಮುಂದುವರಿಯುತ್ತೆ ಗೊತ್ತಿಲ್ಲ. ಮಧುಮಾಲತಿಯ ಶೂಟಿಂಗು ಅಥವಾ ಇತ್ಯಾದಿ ನಿಮ್ಮ ಸ್ನೇಹಿತರ ಮನೆಯಲ್ಲೆಲ್ಲ ಮಾಡಿದ್ರಿ ಅಂತ ಹೇಳಿದ್ರಿ. ಅಲ್ಲಿ ನಿಮಗೆ ಒದಗಿದವರು ಯಾರು, ಮತ್ತೆ ಅಲ್ಲಿ ಆ 3 ದಿನದ ಚಿತ್ರೀಕರಣದ ಎಕ್ಸ್ಪೀರಿಯನ್ಸ್ ಅನ್ನೋ ಒಂದು ಸಣ್ಣ ಮಟ್ಟದಲ್ಲಿ? ಅದು ಭಾಳ ರೋಚಕವಾಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್. ಮೊದಲು ಶುರುವಾಗಿದ್ದು ಹೇಗೆ ಅಂದರೆ, ಈ ಸತಿ ನಾನು ಪ್ರತಿ ವರ್ಷ ನಾನು 3 ತಿಂಗಳು ಆಸ್ಟ್ರೇಲಿಯಾಗೆ ಹೋಗ್ತೀನಿ. ನನ್ನ ಬಹಳ ಆತ್ಮೀಯ ಸ್ನೇಹಿತರಿದ್ದಾರೆ, ಮಧು ಅಂತ, ಅವ್ರ ಹೆಸರು ಮಧುನೇ. ಸೊ ಅವರು ಅಲ್ಲಿ ಕರೆಕ್ಷನಲ್ ಆಫೀಸರ್ ಆಗಿದ್ದಾರೆ, ಅಂದರೆ ಜೈಲರ್ ಅಂತ ಹೇಳ್ತಾರಲ್ಲ, ಇಲ್ಲಿ ಈಸ್ ಎ ಜೈಲರ್ ದೇರ್. ಅವ್ರ ಮನೇಲೇ ಉಳ್ಕೋತೀನಿ ನಾನು, ಯಾಕೆ ನಾವು ಅಲ್ಲಿ ಮನೆ ಮಾರಿ ಇಲ್ಲಿ ಬಂದವರು. ಬಹಳ ಆತ್ಮೀಯ ಸ್ನೇಹಿತರು, ಅವರೆಲ್ಲೂ ನಾನು ಬೇರೆ ಕಡೆ ಉಳ್ಕೊಳ್ಳೋಕ್ಕೆ ಬಿಡಲ್ಲ. ಸರಿ, ಸಪ್ತಸಾಗರದ ಆಚೆ ಎಲ್ಲೋ ಸೈಡೇ ಇಲ್ಲಿಂದ ನೋಡ್ಕೊಂಡು ಹೋದೋ ನಾನು. ಸೈಡೇ ಬಂದಾಗ ಸೆಪ್ಟೆಂಬರ್ನಲ್ಲಿ ಅಲ್ಲಿ ಹೋದೆ. ಅಲ್ಲಿ ಹೋಗಿ ಅವ್ರ ಮನೇಲಿ ಇದ್ದಾಗ ಒಂದು 2-3 ದಿನಗಳು ಕಳೀತು. ಸಪ್ತಸಾಗರದ ಆಚೆ ಆಲ್ಬಮ್ ರಿಲೀಸ್ ಆಯಿತು ಯೂಟ್ಯೂಬ್ನಲ್ಲಿ. ಜೂಕ್ ಬಾಕ್ಸ್ ಅಂತ ಆಲ್ಬಮ್ ರಿಲೀಸ್ ಆಯಿತು. ಹಾಡುಗಳನ್ನು ಪದೇ ಪದೇ, ನಾನು ಸಂಗೀತದ ಒಲವು ಜಾಸ್ತಿ ಇರೋದ್ರಿಂದ ಅಲ್ಲಿ ನಾಮ ಸಂಕೀರ್ತನೆ ತುಂಬ ಮಾಡ್ತೀನಿ. ಅಲ್ಲಿ ಗಂಟೆಗಟ್ಟಲೆ ನಾಮ ಸಂಕೀರ್ತನೆ ಮಾಡ್ತೀನಿ ನಾನು ಕೂತ್ಕೊಂಡು.
ಸೊ ಹಾಗಾಗಿ ನಾಮ ಸಂಕೀರ್ತನೆಗಳು ಹೋಗ್ತಿದ್ವಿ ಅದು ಇದು. ಆಮೇಲೆ ಮ್ಯೂಸಿಕ್ ಕೇಳೋ ಒಂದು ಹವ್ಯಾಸ ಇರೋದ್ರಿಂದ ಈ ಹಾಡನ್ನು ಕೇಳಿದಾಗ ಭಾಳ ಹತ್ತಿರವಾದಂಥ ಒಂದು ಹಾಡಿದು ನನಗೆ. ಸೊ ಒಂದು ರಾತ್ರಿ ನನಗೆ ಈ ಒಂದು ಇನ್ಸ್ಪಿರೇಷನ್ ಬಂತು, ಈ ಹಾಡಿಗೆ ನಾನು ಫಿಲ್ಮ್ ಮಾಡಿದ್ರೆ, ಇಲ್ಲಿ ನಾನೊಂದು ಕತೆ ಬರೆದು ಇಲ್ಲೊಂದು ಚಿಕ್ಕ ಒಂದು ದೃಶ್ಯಕಾವ್ಯನ ರಚಿಸಿದ್ರೆ ಹೇಗಿರುತ್ತೆ ಅಂತ. ಅದನ್ನು ನಾನು ನನ್ನ ಸ್ನೇಹಿತರಾದ ಮಧು ಹೇಳಿದೆ. ಅವರು ಭಾಳ ಚೆನ್ನಾಗಿದೆ, ವೈ ಡೋಂಟ್ ಯು ಡೂ ಇಟ್, ಇದನ್ನು ಮಾಡಿ ನಾವೆಲ್ಲ ಸಹಾಯಕ್ಕಿದ್ದೀವಿ ಅಂತಂದರು. ಸರಿ, ಅವ್ನು ಮಾರಲ್ ಸಪೋರ್ಟ್ ಸಿಕ್ತಲ್ಲ, ಮಾರಲ್ ಸಪೋರ್ಟ್ ಸಿಕ್ಕಿದ್ಮೇಲೆ ಮುಂದಿನ ಸ್ಟೆಪ್ಪಿಗೆ ಹೋದೆ. ಸೊ ಕತೆ ಬರೋಕ್ಕೆ ಶುರು ಮಾಡಿದೆ. ಚಿಕ್ಕದಾಗಿ ಒಂದು ಕತೆ ಮಾಡಿಕೊಂಡೆ, ಅದಕ್ಕೆ ಸ್ಕ್ರಿಪ್ಟ್ ಬರೆದೆ. ಇಲ್ಲಿನ ಥರ ಅಲ್ಲ, ಅಲ್ಲಿ ಶಾರ್ಟ್ ಡಿವಿಷನ್ಸ್ ಮಾಡಬೇಕು. ಕ್ಯಾಮ್ರಾಮನ್ ಅಲ್ಲಿ ಕಥೆಯಲ್ಲಿ ಇನ್ವಾಲ್ವ್ ಆಗಲ್ಲ. ಅಲ್ಲಿ ನನಗೆ ಯಾರು ಇಂಡಿಯನ್ ಕ್ಯಾಮ್ರಾಮನ್ಸ್ ಅಂತ ಯಾರು ನನಗೆ ಪರಿಚಯ ಆಗಲಿಲ್ಲ. ಬರೀ 21 ವರ್ಷದ ಕ್ಯಾಲಿನ್ ಡೈಮಂಡ್ ಅಂತ ಹುಡುಗ, ಡೈಮಂಡೇ ಅವನು, ಅಷ್ಟು ಅದ್ಭುತವಾದಂಥ ಒಂದು ನಾಲೆಡ್ಜ್ ಇದೆ ಅವನಿಗೆ ಕ್ಯಾಮ್ರಾ ಬಗ್ಗೆ. ಸೊ ನನ್ನ ಮನಸ್ಸಲ್ಲಿ ಒಂದಷ್ಟು ಕ್ಯಾಮ್ರಾಗಳಿತ್ತು, ಈ ಕ್ಯಾಮ್ರಲ್ಲಿ ಶೂಟ್ ಮಾಡ್ಬೋದು, ಆ ಕ್ಯಾಮ್ರಲ್ಲಿ ಶೂಟ್ ಮಾಡ್ಬೋದು ಅಂತ. ಬಟ್ ಹಿ ವಾಸ್ ದ ಒನ್ ಹೂ ಸಜೆಸ್ಟೆಡ್ ಮೀ, ನಿಮಗೆ ನಾನೇನು ಹೇಳಲ್ಲ, ಒಂದು ಸಿನಿಮಾ ಕರ್ಕೊಂಡು ಹೋಗ್ತೀನಿ, ಆ ಸಿನಿಮಾ ನೋಡೋಣ, ಅದಾದಮೇಲೆ ನಿಮಗೇನೋ ಒಂದು ಹೇಳಬೇಕು ಅಂತ. ಆಯಿತು ಅಂದ್ಬಿಟ್ಟು ಒಂದು ಸಿನಿಮಾ ಹೋದ್ವಿ, ಕ್ರಿಯೇಟರ್ ಅಂತ ಒಂದು ಹಾಲಿವುಡ್ ಮೂವಿ, ಭಾಳ ರೋಚಕವಾಗಿ ಮಾಡಿದ್ದಾರೆ. ಸಿನಿಮಾ ಆದಮೇಲೆ ಅವನು ಹೇಳ್ತಾನೆ, ಈ ಸಿನಿಮಾಲಿ ಶೂಟ್ ಮಾಡಿರೋ ಕ್ಯಾಮ್ರಾನ ಯೂಸ್ ಮಾಡೋಣ. ನನಗೆ ಒಂದು ಕ್ಷಣಕ್ಕೆ ದಸಕ್ಕಾಯ್ತು, ಎಲ್ಲಿಂದ ತರೋದು, ಅಷ್ಟೊಂದು ಎಕ್ವಿಪ್ಮೆಂಟ್ಸು, ಅಷ್ಟೊಂದು ಲೈಟಿಂಗು, ಇದು ಇಷ್ಟು ರೋಚಕವಾಗಿ ಬಂದಿದೆ. ಹೇಳಿದೆ, ಇಲ್ಲ ಇದು ಭಾಳ ಸಿಂಪಲ್, ನನ್ನ ಥರನೇ ಇದೆ ಕ್ಯಾಮ್ರಾ, ನೀವೆಲ್ಲೂ ಹೈರ್ ಮಾಡೋದು ಬೇಡ. ಸೋನಿ FX3 ಅಂತ ಒಂದು ಸಿನಿಮ್ಯಾಟಿಕ್ ಕ್ಯಾಮ್ರಾ, ಸಿನಿಮಾ ಲೈನ್ ಕ್ಯಾಮ್ರಾ ಇದು. ಭಾಳ ಈಸಿಯಾಗಿ ಕೆಲಸ ಮಾಡ್ಬೋದು ಇದರಲ್ಲಿ. ಆಟೋಮೆಟಿಕ್ ಲೈಟಿಂಗ್ ಆಗುತ್ತೆ, ಕೆಲವು ಕಡೆ ಮಾತ್ರ ನಾವು ಲೈಟಿಂಗ್ ಮಾಡಬೇಕಾಗತ್ತೆ, ಇದನ್ನ ಯೂಸ್ ಮಾಡೋಣ. ಆಯಿತು ಅಂದ್ಬಿಟ್ಟು ಅವತ್ತಿನ ದಿನವೇ ಒಂದು ಸ್ಯಾಂಪಲ್ ಶೂಟ್ ಮಾಡಿದ್ವಿ. ಯಾವಾಗ ಅದರದ್ದು ರಶಸ್ ನೋಡಿ ನಾನು ಬೆರಗಾದ್ನೋ ಅಲ್ಲೇ ಡಿಸೈಡ್ ಮಾಡಿದೆ, ಈ ಕ್ಯಾಮ್ರಾಮನ್ ಈ ಕ್ಯಾಮ್ರಾನೇ ಯೂಸ್ ಮಾಡಬೇಕು ಅಂತ. ಅಲ್ಲಿಂದ ಶುರುವಾಗಿದ್ದ ಜರ್ನಿ ಇದು. ಚಿಕ್ಕ ಪುಟ್ಟ ಪ್ರಾಪ್ಸ್ನೆಲ್ಲ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದೆ ನಾನು, ಏನೇನು ಬೇಕೋ ಅದಕ್ಕೆ ಕತೆಗೆ. ಆಮೇಲೆ 3 ದಿನದ ಶೂಟಿಂಗ್ನು ನಾನು, ಯಾಕೆಂದರೆ ಇಲ್ಲಿನ ಥರ ಅಲ್ಲಿ ಅಷ್ಟೊಂದು ನಮಗೆ ರಿಸೋರ್ಸಸ್ ಇಲ್ಲ, ಎಲ್ಲದಕ್ಕೂ ಫ್ರೀಯಾಗಿ ಇದ್ದ ತಗೋಬೇಕು. ಹೌದು. ಆಮೇಲೆ ಲಿಮಿಟೆಡ್ ಬಜೆಟು, ನನ್ನ ಕಾಸಲ್ಲೇ ನಾನು ಮಾಡಬೇಕು. ಹೌದು. ಆಮೇಲೆ ಆರ್ಟಿಸ್ಟ್ಗಳನ್ನು ನಾನು ಹುಡುಕಬೇಕು ಅಂತಂದರೆ ಭಾಳ ಕಷ್ಟ ಅಲ್ಲ. ಇನ್ಫ್ಯಾಕ್ಟ್ ಮದುವೆ ಸೀನೆಲ್ಲ ಬರುತ್ತೆ ಅದರಲ್ಲಿ, ಮದುವೆ ಸೆಟಪ್ ಮಾಡಬೇಕು ಅಂತ ಆಸೆ ಆಯಿತು ಭಾಳ. ಒಂದು ಪಾರ್ಕ್ ಅಥವಾ ಗಾರ್ಡನಲ್ಲಿ ಹಲವಾರು ಜನಗಳ ಎಲ್ಲರನ್ನು ಸೇರಿಸಿ ಅವರ ಒಂದು ಸಮಕ್ಷಮದಲ್ಲಿ ಮಾಡಬೇಕು ಅಂತಿತ್ತು. ಅದಕ್ಕೆಲ್ಲ ಭಾಳ ಪರ್ಮಿಷನ್ಸ್ ಬೇಕಾಗುತ್ತೆ, ಪಾರ್ಕ್ ಪರ್ಮಿಷನ್ಸ್ ಬೇಕಾಗುತ್ತೆ. ಆಮೇಲೆ ನಮಗೆ ಆಕ್ಯುಪೇಷನಲ್ ಹೆಲ್ತ್ ಆ್ಯಂಡ್ ಸೇಫ್ಟಿ ಹಜಾರ್ಡ್ಸ್ ಫಾಲೋ ಮಾಡಬೇಕಾಗುತ್ತೆ, ಅದಕ್ಕೆ ಒಂದಷ್ಟು ಪರ್ಮಿಷನ್ಸ್ ತೊಗೋಬೇಕು. ಕೌನ್ಸಿಲ್ನವ್ರ ಪರ್ಮಿಷನ್ಸ್ ಭಾಳ ಕಷ್ಟ, ಅಲ್ಲಿ ಸಿಗಲ್ಲ ಅಂತಲ್ಲ, ಭಾಳ ಸಮಯ ತೊಗೊಳುತ್ತೆ, ಅದಕ್ಕೆ ಅಪ್ಲೈ ಮಾಡಬೇಕು, ಅದಕ್ಕೆ ಒಂದು ಪ್ರೋಟೋಕಾಲ್ ಇದೆ. ಸೊ ಇದನ್ನೆಲ್ಲ ನಾನು ಮಾಡೋದಕ್ಕೆ ಭಾಳ ಕಷ್ಟ ಆಯಿತು. ಸೊ ಹಾಗಾಗಿ ನಾವು ಲಿಮಿಟೆಡ್ ರಿಸೋರ್ಸಸ್ನ ಇಟ್ಕೊಂಡು ಕೆಲವೇ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಮಾಡೋಣ ಅಂತ ಡಿಸೈಡ್ ಮಾಡಿ ಹೀಗೆ ಲೊಕೇಶನ್ ಸ್ಕೌಟ್ ಮಾಡಿದೆ. ನನಗೆ ಅಲ್ಲಿ ನಾನು ಹೋದಾಗ ಯೂಶ್ವಲಿ ಐ ವಿಲ್ ಬಿ ಇನ್ವಾಲ್ವ್ಡ್ ವಿತ್ ಮೈ ವರ್ಕ್ ಪ್ರಾಜೆಕ್ಟ್ಸು. ಸೊ ಈ ಸತಿ ಏನಾಯಿತು, ಸಮಯ ಸಿಕ್ಕಾಗೆಲ್ಲ ಲೊಕೇಶನ್ಸ್ ನೋಡೋದು, ಅಲ್ಲಿ ಹೋಗಿ ನಾನು ಬರೆದಿದ್ದಂಥ ಸ್ಕ್ರಿಪ್ಟನ್ನು ಮತ್ತು ನಾನೇ ದೃಶ್ಯಕಾವ್ಯನ ನನ್ನ ಮನಸ್ಸಿನಲ್ಲೇ ನೋಡೋದು. ಹೀಗೆ ನೋಡ್ಕೊಂಡು ಸ್ಕ್ರಿಪ್ಟಲ್ಲಿ ನಾನು ಪ್ರತಿಯೊಂದನ್ನು ಅಳವಡಿಸಿದೆ. ಇಲ್ಲಿ ಈ ಆ್ಯಂಗಲಲ್ಲಿ ಇಷ್ಟೇ MM ಲೆನ್ಸ್ ಇಡಬೇಕು, ಯಾಕೆಂದರೆ ಅದನ್ನು ಕೊಟ್ಟರೆ ಮಾತ್ರ ಅಲ್ಲಿ ಶೂಟ್ ಮಾಡ್ತಾರೆ ಅವರು. ಕ್ಯಾಮ್ರಾಮನ್ ಕೂಡ ಏನೂ ಸಜೆಸ್ಟ್ ಮಾಡಲ್ಲ ನಮಗೆ, ನಿಮ್ಗೆ ಯಾವ ಶಾಟ್ ಬೇಕು ಹೇಳಿ, ಸ್ಟಡಿ ಬೇಕಾ, ಗಿಂಬಲ್ ಶಾಟ್ ಬೇಕಾ ಅಥವಾ ರಿವಾಲ್ವ್ ಶಾಟ್ ಬೇಕಾ, ಅದನ್ನೆಲ್ಲ ನಾನು ಬರೆದು ಹಿಂದಿನ ದಿನ ಕಳಿಸ್ಬಿಡಿ, ಅದಕ್ಕೆ ಏನೇನು ಬೇಕೋ ಆ ಸಾಮಾನು ನಾನು ತಂದಿರ್ತೀನಿ, ಅದನ್ನು ಯೂಸ್ ಮಾಡ್ಕೊಂಡು ಮಾಡೋಣ, ಎಷ್ಟು ಬೇಕಾದ್ರೆ ಟೇಕ್ಸ್ ತೊಗೊಳ್ಳಿ, ಬಟ್ ನನ್ನ ಕತೆ ಕೇಳಲ್ಲ, ನನಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾರೆ ಅವರು. ಅದೆಲ್ಲ ನನಗೆ ಹೊಸ ಕಲಿಕೆ. ಕ್ಯಾಮ್ರಾಮನ್ ಕತೆ ಕೇಳಿಲ್ಲ ಅಂದರೆ ಹೇಗೆ, ನಾವು ಊಹಿಸ್ಕೊಳ್ಳೋದು ಕಷ್ಟ ಇಲ್ಲಿಯವರಾಗಿ. ಭಾರತೀಯರು ಸಿನಿಮಾ ಮಾಡೋದೇ ಬೇರೆ ರೀತಿ. ಸೊ ಈಗ ಅಲ್ಲಿ ಶೂಟ್ ಮಾಡೋವಂಥ ಎಕ್ಸ್ಪೀರಿಯನ್ಸಸ್ಸೇ ಬೇರೆ ಇತ್ತು. ಭಾಳ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಹೂವಿನ ಅಂಗಡಿನ ಸೆಟಪ್ ಮಾಡೋ ಒಂದು ದೃಶ್ಯ ಬರುತ್ತೆ, ಬರೀ 35 ಸೆಕೆಂಡಲ್ಲಿ ನಾವು ಆ ಪ್ರೇಮ ಕಥೆನ ಹೇಳಬೇಕು. ಅವಳು ಹೂ ಮಾರೋದು, ಹುಡುಗ ಹೂ ತೊಗೊಳ್ಳೋದು, ಅವರಿಬ್ಬರು ಭೇಟಿ ಮಾಡೋದು, ಆಮೇಲೆ ಅವಳು ಪ್ರಪೋಸ್ ಮಾಡೋದು, ಈ ಪ್ರತಿಯೊಂದು 35 ಸೆಕೆಂಡಲ್ಲಿ ಆಗಬೇಕಿತ್ತು. ಅಷ್ಟರಲ್ಲಿ ಅವಳ ಒಂದು ಗುಣನೂ ತೋರಿಸ್ಬೇಕು. ಒಬ್ಬರು ವೃದ್ಧೆಯನ್ನು ನೋಡಿ ರೋಡ್ ಕ್ರಾಸ್ ಮಾಡಿಸೋದು, ಬೇರೆಯವ್ರಿಗೆ ಹೂ ಮಾರೋದು, ಆಮೇಲೆ ಅವಳ ಒಂದು ಸಿಂಪ್ಲಿಸಿಟಿ, ಈ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡೋದು 35 ಸೆಕೆಂಡಲ್ಲೇ ಆಗಬೇಕಿತ್ತು. ಆ ಒಂದು ವೈಲಿನ್ ಬಿಟ್ ಬರುತ್ತೆ ಹಾಡಲ್ಲಿ, ಆ ವೈಲಿನ್ ಬಿಟ್ಟಲ್ಲಿ ನಾವು ಇಷ್ಟನ್ನು ಕವರ್ ಮಾಡಬೇಕಿತ್ತು.
ಇದಕ್ಕೆಲ್ಲ ಸಾಧ್ಯವಾಗಿದೆ ಯಾಕೆ ಅಂದರೆ ಸ್ಕ್ರಿಪ್ಟಲ್ಲಿ ಭಾಳ ಆಳವಾಗಿ ಕೆಲಸ ಮಾಡಿದ್ರಿಂದ ಪ್ರತಿಯೊಂದು ಶಾರ್ಟ್ಸ್ನೂ ಬರೋದು, ಅದಕ್ಕೆ ಫ್ರೇಮ್ ಕೂಡ ಯಾವ ಫ್ರೇಮಲ್ಲಿ ಹೇಗಿರಬೇಕು ಅಂತ ನಾವು ವರ್ಕ್ ಮಾಡಿದ್ರಿಂದ ಭಾಳ ಈಸಿ ಆಯಿತು. ಸ್ನೇಹಿತರಿದ್ದಾರೆ ಒಂದಷ್ಟು ಜನ, ನಮ್ಮ ಡಾಕ್ಟರ್ ಫ್ರೆಂಡ್ಸು, ಅವರು ಕೆಲವೊಬ್ಬರು ನನಗೆ ಮನೆ ಕೊಟ್ಟರು. ಒಂದು ಸಮುದ್ರದ ಸೀನ್ ಬರುತ್ತೆ ಶುರುನಲ್ಲಿ, ಅದನ್ನು ಅವ್ರ ಮನೇಲಿ ನಾವು ಶೂಟ್ ಮಾಡಿದ್ವಿ. ಇನ್ನೊಂದು ಕಡೆ ಒಂದು ಪಾರ್ಕ್ನಲ್ಲಿ ಒಬ್ಬರು ಸಜೆಸ್ಟ್ ಮಾಡೋರು, ಈ ಟೈಮಲ್ಲಿ ಹೋದರೆ ಪಾರ್ಕ್ನಲ್ಲಿ ಪರ್ಮಿಷನ್ ಇದೆ ಶೂಟ್ ಮಾಡೋಕ್ಕೆ ಅಂತ. ಆ ಟೈಮ್ನಲ್ಲಿ ಹೋದ್ವಿ. ಕಾರ್ ಆಕ್ಸಿಡೆಂಟ್ ಸೀನ್ ಒಂದಿದೆ. ಈ ಕಾರ್ ಆಕ್ಸಿಡೆಂಟ್ ಮಾಡಬೇಕು ಅಂದರೆ ಒಂದು ಕಾರ್ ಹೈರ್ ಮಾಡಿ ಅದನ್ನು ಜಖಮ್ ಮಾಡೋಷ್ಟು ಅಲ್ಲಿ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಬೇರೆ ಫಾಲೋ ಮಾಡಬೇಕು. ಒಂದು ಆ್ಯಂಬುಲೆನ್ಸ್ ಇರಬೇಕು, ಒಂದು ಫೈರ್ ಇಂಜಿನ್ ಇರಬೇಕು, ಅಲ್ಲಿ ಇದೆಲ್ಲ ಮಾಡಬೇಕು ಅಂದರೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇಮಿಡಿಯೇಟ್ಲಿ ಅವರು ಅದನ್ನು ತೊಗೊಳ್ಳಿ. ಅಷ್ಟೆಲ್ಲ ನಮ್ಮಲ್ಲಿ ಇರಲಿಲ್ಲ. ಅದಕ್ಕೆ ನೈಜವಾಗಿ ಕಾಣಿಸೋವಂಥ ಒಂದು ಟೆಕ್ನಿಕ್ ಯೂಸ್ ಮಾಡಿಕೊಂಡು ಆಕ್ಸಿಡೆಂಟ್ ಸೀನ್ ಮಾಡಿದ್ವಿ. ರಿಸೋರ್ಸಸ್ ಇದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು, ಬಟ್ ಲಿಮಿಟೆಡ್ ರಿಸೋರ್ಸಸ್ ಅಲ್ಲಿ ಮಾಡೋದಲ್ಲ, ಅದು ಆನಂದ. ಕನ್ವಿನ್ಸಿಂಗ್. ಅದು ಆ್ಯಂಬುಲೆನ್ಸ್ ಒಂದು ಸೀನ್ ಬರುತ್ತೆ. ಆ್ಯಂಬುಲೆನ್ಸ್ನ ನಾವು ಹೈರ್ ಮಾಡಬೇಕು ಅಂದರೆ ಭಾಳ ಎಕ್ಸ್ಪೆನ್ಸಿವ್. ಇನ್ಫ್ಯಾಕ್ಟ್ ಅದು ಸಿಗೋದು ಭಾಳ ಕಷ್ಟ ಇದೆ. ಸೊ ಆ್ಯಂಬುಲೆನ್ಸ್ನ ಏನು ಮಾಡಬೇಕು ಅಂದರೆ ಒಂದು ಹಾಸ್ಪಿಟ್ಲ್ ಹತ್ರ ಹೋಗಿ ಆ್ಯಂಬುಲೆನ್ಸ್ ಬರೋರ್ಗೂ ಕಾದು, ಆ ಆ್ಯಂಬುಲೆನ್ಸ್ ಹೋಗೋದನ್ನು ಲೈಟ್ ಹಾಕ್ಕೊಂಡು ಹೋಗೋದನ್ನು ಶೂಟ್ ಮಾಡೋಕ್ಕೆ 6 ಡಿಗ್ರಿ ಚಳಿಲಿ 4 ಗಂಟೆಗಳ ಕಾಲ ರಾತ್ರಿ ನಿಂತ್ಕೊಂಡು ಶೂಟ್ ಮಾಡಿದ ದಿನಗಳಿದೆ. ಸೊ ಹೀಗೆ ರೋಚಕವಾಗಿತ್ತು. ಆಮೇಲೆ ಎಡಿಟಿಂಗ್ ಟೇಬಲಲ್ಲಿ ನಾನು ತುಂಬ ಎಂಜಾಯ್ ಮಾಡಿದೆ. ಯಾಕೆಂದರೆ 4 ನಿಮಿಷದ ಹಾಡೇ ಆದ್ರೂ 2.5 ಗಂಟೆಗಳ ಕಾಲ ಶೂಟ್ ಮಾಡಿದ ಫುಟೇಜ್ ಇತ್ತು ನಮ್ಮ ಹತ್ರ. ಭಾಳಷ್ಟು ಫುಟೇಜ್ ಇತ್ತು. ಆ 2.5 ಗಂಟೆಗಳ ಕಾಲದ ಫುಟೇಜ್ನ 4 ನಿಮಿಷದಲ್ಲಿ ಕೂಡಿಸೋದು ಭಾಳ ಸಾಹಸದ ಕೆಲಸ. ಬಟ್ ಅಷ್ಟೇ ಎಂಜಾಯ್ ಮಾಡಿದೆ, ಅಷ್ಟೇ ಎಂಜಾಯ್ ಮಾಡಿ. ಸೊ ಹೀಗೆ ಇದು ಮಧುಮಾಲತಿಯ ಅನುಭವಗಳು. ಭಾಳಷ್ಟು ಸ್ನೇಹಿತರು ಹೆಲ್ಪ್ ಮಾಡಿದ್ದಾರೆ ಇಲ್ಲಿ. ಅದು ಹೇಳಿದ್ನಲ್ಲ, ಜೈಲರ್ ಮಧು, ನಮ್ಮ ಡೆಂಟಿಸ್ಟ್ ಫ್ರೆಂಡ್ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಇಲ್ಲಿಂದ ಭಾರತದಿಂದ ಹೋದವರು ಆಸ್ಟ್ರೇಲಿಯಾಕ್ಕೆ. ಅವರು ಭಾಳ ಹೆಲ್ಪ್ ಮಾಡಿದ್ರು. ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡಿದ್ದು. ಅವ್ರ ಹೆಸರೇನು? ಡಾಕ್ಟರ್ ರಾಜ್ ಅಂತ. ರಾಜ್ ಅಂಡ್ ಕಪಿಲ, ರಾಜೇಶ್ ಅಂತ ಅವನ ಹೆಸರು, ರಾಜ್ ಅಂತ ಕರಿತೀವಿ ನಾವು. ಅವ್ರ ಹೆಂಡತಿ ಹೆಸರು ಕಪಿಲ ಅಂತ. ತುಂಬ ಆತ್ಮೀಯ ಸ್ನೇಹಿತರು ನಮಗೆ. ಅವ್ರು ಹೆಲ್ಪ್ ಮಾಡಿದ್ರು. ಹಾಗೆ ಒಂದಷ್ಟು ಜನ, ಇನ್ನೊಬ್ಬರು ಡಾಕ್ಟರ್ ರವೀಂದ್ರ ಅಂತಿದ್ದಾರೆ, ನಮ್ಮ ಶ್ರೀರಂಗಪಟ್ಟಣದವರು. ಅವರು ಅಲ್ಲೇ ಆಸ್ಟ್ರೇಲಿಯಾಲಿದ್ದಾರೆ. ಅವರು ಈ ಆ್ಯಂಬುಲೆನ್ಸು ಇದು ಮಾಡೋದಕ್ಕೆ ಒಂದಷ್ಟು ಬೇರೆ ಬೇರೆ ಪ್ರಾಪ್ಸ್ನ ಅರೇಂಜ್ ಮಾಡೋಕ್ಕೆ. ಇನ್ನೊಬ್ಬರು ಭವ್ಯ ಅಂತ ಒಬ್ರು ಇದ್ದಾರೆ, ಭವ್ಯ ಶ್ರೀಧರ್ ಅಂತ, ಅವರು ಸೀರೆ ಕೊಟ್ಟರು. ರಾಘವೇಂದ್ರ ಅಂತ ನನ್ನ ಇನ್ನೊಬ್ರು ಕ್ಲೋಸ್ ಫ್ರೆಂಡ್ ಇದ್ದಾರೆ, ಬೆಂಗಳೂರಿನವರೇ. ಅವರಂತೂ ನಮ್ಮ ಜೊತೆಲೇ ಇದ್ದರು. ನಿಮ್ಗೆ ಏನು ಸಹಾಯ ಬೇಕು ಹೇಳಿ ಮಾಡ್ತೀವಿ ಅಂತ. ಒಂದು ಫ್ಲವರ್ ಶಾಪ್ ಸೆಟಪ್ ಮಾಡಿದ್ವಿ. ಅದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಇಲ್ಲಿ ಹೂ ಭಾಳ ಚೀಪಾಗಿ ಸಿಗುತ್ತೆ. ಅಲ್ಲಿ ನಮಗೆ ಮೇಜರ್ ಪ್ರೊಡಕ್ಷನ್ ಕಾಸ್ಟ್ ಆಗಿದೆ ಹೂವು. ಹೂವಿನ ಕಾಸ್ಟು ಆಲ್ಮೋಸ್ಟ್ ನಮಗೆ ಒಂದು $800-1,000 ಬಂತದ್ದು. ಇಲ್ಲಿ ರೇಟ್ ಆದರೆ ಭಾಳ ಒಂದು $60,000 ಅಷ್ಟು ಹೂಗೆ ಖರ್ಚು ಮಾಡಿದ್ವಿ. ಬರೀ 35 ಸೆಕೆಂಡಿಗೆ ಬರುವಂಥದ್ದು. ಬಟ್ ಇಟ್ ವಾಸ್ ಆಲ್ ಗುಡ್ ಎಕ್ಸ್ಪೀರಿಯನ್ಸ್. ಈಗ ದೊಡ್ಡ ಫಿಲ್ಮ್ ಮೇಕರ್ಸ್ಗೆ ಇದೇನು ಅನ್ಸಲ್ಲ, ಇಟ್ಸ್ ನಥಿಂಗ್ ಅನ್ಸುತ್ತೆ. ಬಟ್ ನಮ್ಮ ಕೂಸೆ ದೊಡ್ಡದು ಅಥವಾ ಸುಂದರ. ಸೊ ಹಾಗೆ ಇದನ್ನು ಮಾಡಿದಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಫ್ಕೋರ್ಸ್ ಇನ್ನೂ ರಿಸೋರ್ಸಸ್ ಇದ್ದರೆ ಇನ್ನೂ ಸೊಗಸಾಗಿ ಮಾಡ್ಬೋದಿತ್ತು, ಇನ್ನೂ ಭಾಳಷ್ಟು ದೊಡ್ಡದಾಗಿ ಚೆನ್ನಾಗಿ ಮಾಡ್ಬೋದಿತ್ತು. ಬಟ್ ಆ ಲಿಮಿಟೆಡ್ ರಿಸೋರ್ಸ್ನಲ್ಲೇ ಮಾಡೋ ಒಂದು ಆನಂದ ಇದೆಯಲ್ಲ, ಅದು ಭಾಳ ಫುಲ್, ಅದು ಬೇರೆ. ಆ ಹುಡುಗ ನಿತಿನ್ ಅಂತ, ಭಾಳ ಹಂಬಲ್ ಹುಡುಗ. ಅಲ್ಲಿ IT ಪ್ರೊಫೆಷ್ನಲ್ ಆಗಿದ್ದಾನೆ, ಬೆಂಗಳೂರಿನವನೇ, ಅಲ್ಲಿ ಸೆಟ್ಲ್ ಆಗಿದ್ದಾನೆ. ಅವನು ಪರಿಚಯ ಆಗಿದ್ದು ನಮ್ಮ ಮಧು ಅಂತಿದಾರಲ್ಲ, ಅವರ ನೆಫ್ಯೂ ಇದನ್ನಲ್ಲಿ, ಹಯಗ್ರೀವ ಅಂತ. ಹಯಗ್ರೀವನ ಸ್ನೇಹಿತ ಇವನು, ಕ್ರಿಕೆಟ್ ಫ್ರೆಂಡ್ ಇವನು. ಸೊ ನಾನೇನು ಅಂದ್ಕೊಂಡೆ ಹಯಗ್ರೀವನ್ನೇ ಹಾಕ್ಬೇಡ ಇದಕ್ಕೆ ರೋಲ್ಗೆ. ಅವನು ಭಾಳ ಹ್ಯಾಂಡ್ಸಮ್ ಆಗಿದ್ದಾನೆ ಹುಡುಗ. ಬಟ್ ಅಷ್ಟು ಅವನಿಗೆ ನಟನೆ ಮಾಡುವಂಥ ಒಂದು ಪ್ರಬುದ್ಧತೆ ಇಲ್ಲ ಇನ್ನು. ಸೊ ಅವನು, ಅಣ್ಣ ನನಗಾಗಲ್ಲ, ನಾನು ಒಬ್ಬನ ಪರಿಚಯ ಮಾಡಿಸ್ತೀನಿ ನಿಮಗೆ, ಅವನದು ರೀಲ್ಸ್ ತೋರಿಸ್ತೀನಿ ಅಂತ ಒಂದಷ್ಟು ರೀಲ್ಸ್ಗಳನ್ನು ತೋರಿಸಿದ್ರು. ನೋಡಿ ರೀಲ್ಸ್ ಮಾಡ್ತಾನೆ ಅವನು ಹುಡುಗ, ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ. ಹಾಗಾಗಿ ನಿತಿನ್ ಕೃಷ್ಣ ಕೇಮ್ ಆನ್ ಬೋರ್ಡ್. ಅವನಿಗೆ ಕತೆ ಹೇಳಿ ಒಂದ್ಸತಿ ಅವನ್ನ ಡಿನ್ನರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕತೆ ಹೇಳಿ, ಈ ಥರ ಅಂದ್ಕೊಂಡಿದ್ದೀನಿ, ಹಾಡು ಕೇಳಿಸಿ, ಅವ್ನ ಕಾರಲ್ಲಿ ಕೂತ್ಕೊಂಡು ಹಾಡು ಕೇಳಿಸಿ ಮಾಡಿದ್ವಿ. ಆಮೇಲೆ ಲಾರಾ ಕೇಮ್ ಇನ್ ಟು ಪಿಕ್ಚರ್. ಲಾರಾ ನನಗೆ ಬಹಳ ವರ್ಷಗಳಿಂದ ಅಲ್ಲಿ ಒಳ್ಳೆಯ ಸ್ನೇಹಿತೆ. ಸೊ ಶಿ ಈಸ್ ಆ್ಯನ್ ಪ್ರೊಫೆಷ್ನಲ್ ಆ್ಯಕ್ಟ್ರೆಸ್ ಆ್ಯಂಡ್ ನಮ್ಮ ಹರೇ ಕೃಷ್ಣ ಪಂಥದ ಫಾಲೋವರ್ ಕೂಡ. ಸೊ ಶಿ ಹ್ಯಾಸ್ ಇಂಡಿಯನ್ ಒಂದು ರೂಟ್ಸ್ ಇದೆ. ಪ್ರತಿ ವರ್ಷ ಭಾರತಕ್ಕೆ ಬರ್ತಾಳೆ. ಸೊ ಹಾಗಾಗಿ ಶಿ ವಾಸ್ ಇನ್ ಮೈ ಮೈಂಡ್. ಇನ್ಫ್ಯಾಕ್ಟ್ ಈ ಮಧುಮಾಲತಿ ಕತೆ ಅವಳನ್ನ ಇಟ್ಕೊಂಡೇ ಮಾಡಿದ್ದು ನಾನು. ಯಾವಾಗ ನನ್ನ ಐಡಿಯಾ ಬಂತು, ಐ ಹ್ಯಾಡ್ ಹರ್ ಇನ್ ಮೈಂಡ್. ನಾನು ಅಂದ್ಕೊಂಡಿದ್ದಿಷ್ಟೇ, ಮೊದಲು ಅವಳಿಗೆ ಕತೆ ಹೇಳ್ತೀನಿ, ಅವಳಿಗೆ ಇಷ್ಟ ಆದರೆ ಮಾತ್ರ ಪ್ರಾಜೆಕ್ಟಲ್ಲಿ ಮುಂದುವರೆಯೋಣ, ಇಲ್ಲಾಂದರೆ ಬೇಡ ಇಂಡಿಯಾಗೆ ಹೋಗಿ ಏನಾರು ಮಾಡೋಣ ಅಂತ ಅವಳಿಗೆ ಕತೆ ಹೇಳಿದೆ. ಅವಳಿಗೂ ಹಾಗೆ ಲಂಚಿಗೆ ಕರ್ಕೊಂಡು ಹೋಗಿ ಕತೆ ಹೇಳಿ, ಈ ಹಾಡು ಪಾಪ ಅವಳಿಗೆ ಕನ್ನಡ ಬರಲ್ಲ, ಗೊತ್ತಾಯಿತು, ಈ ಹೆಡ್ಫೋನ್ಸಲ್ಲಿ ಹಾಡು ಕೇಳಿಸಿ ಭಾಳ ಇಷ್ಟಪಟ್ಲು. ಆಮೇಲೆ ಹಾಡನ್ನು ನಾನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಅವಳಿಗೆ ಕಳಿಸಿ, ಅದನ್ನು ಆ ಫೀಲಿಂಗ್ ತರಿಸಿ
ಆಮೇಲೆ ಸ್ಕ್ರಿಪ್ಟ್ ಕಳಿಸ್ದೆ, ಇದು ಈ ಥರ ಇರುತ್ತೆ ಸಿನಾಪ್ಸಿಸ್ಸು,